ಒಂದು ಗಾದೆಯ ಮಾತುಂಟು. ಯಾವುದು? ಅಪ್ನ ಗರ್ಕ ಪಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ಅಪ್ನ ಗರ್ಕ ಪಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ನಮ್ಮನೆ ಬೆಕ್ಕು ನಮ್ಮ ಮುಂದೆಯೇ ಮೀಯ ಅಂತ ಹೇಳುದು. 100 ಶಬ್ದಗಳನ್ನು ಜೋಡಣೆ ಮಾಡಿ ಹಾಕಿದಂತ ನನಗೆ ನನ್ನ ಮುಂದೆ ನಿನ್ನ ಶಬ್ದ ಪ್ರಯೋಗ. ಸುಲೋಚನ, ಸೋಮೇಶ್ವರ, ನೀವು ಕುಲಶೇಖರ. ಕುಲಶೇಖರ ಬಾಂಗ. ಹೌದು. ಬಾಂಗ ಹೇಳ್ತೀವಿ. ಇವರೆಲ್ಲರ ಅಭಿಮಾನ ನನ್ನ ಬದುಕಿನುದ್ದಕ್ಕೂ ದೊರೆಯುವಂತೆ ಅನುಗ್ರಹಿಸುತ್ತಾರೆ. ಚಪ್ಪಾಳೆ ಯಾರೆಲ್ಲ ನನ್ನ ಪ್ರವೇಶಕ್ಕೆ ಚಪ್ಪಾಳೆ ಹಾಕಿದ್ದಾರೆ ಅವರೆಲ್ಲರಿಗೂ ಮಹಿಷಮರ್ದಿನಿ ಸದಾ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲೆಂದು ನಾನು ಬಿಡ್ತೇನೆ. ಮತ್ತೆ ಚಪ್ಪಾಳೆ ಹಾಕಿದವರಿಗೆ ಮೊದಲು ಹಾಕಿದವರಿಗೆ ಅರ್ಥ ತಗೊಳ್ಳಿ. ಪಂಚವಂತ ಹುಷಾರತಾಳದಲ್ಲಿ ಮಂತ್ರದಿಂದ ಮಿಂಚಿನಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಈ ಪ್ರಪಂಚದಲ್ಲಿ ಪಂಚೇಂದ್ರಿಯದಿಂದ ಕೂಡಿದಂತಹ ದೇಹವನ್ನು ಶುದ್ಧೀಕರಿಸಿ ಸಮಾಸ್ಥಾನವನ್ನು ಪ್ರವೇಶ ಮಾಡುವಾಗ ರೇಣುಕಾ ಸ್ವಯಂವರದ ಬಗ್ಗೆ ದೂತರಾದ ನುಡಿಯನ್ನು ಕೇಳಿ ಪೂರ್ವ ಸಿದ್ಧತೆಯೊಂದಿಗೆ ಹೊರಟಿದ್ದೇನೆ. ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಕನ ಹಠಟನ್ನು, ಕಡೆಯಕಾದ ಒಡೆಯಾದಂತಹ ವ್ರಣದ ದೃಢೀಕೃತಿಯನ್ನು ಕ್ರೋಢೀಕರಿಸಿ ಶರವೇಗದಿಂದ ಸಭಾಮಂಟಪವನ್ನು ಬಂದು ಪ್ರವೇಶ ಮಾಡಿದಾಗ ವಿಶಿಷ್ಟವಾದಂತಹ ಸಭಾಮಂಟಪವನ್ನು ಕಂಡು ಆನಂದ ತುಂದಿಲನಾಗಿ ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಸೇರಿದ್ದಾರೆ. ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಮಹಾಮುನಿಗಳಿದ್ದಾರೆ, ಸಚಿವ ಸಾಮ್ರಾಟರಿದ್ದಾರೆ, ಹಾಗೂ ಪಂಡಿತ ಪಾಮರರಿದ್ದಾರೆ. ಇಷ್ಟಕ್ಕೆ ಸಭೆಯಲ್ಲಿ ನನ್ನಂತ ಧೀರೋದಾತ, ನನ್ನಂತ ದೃಢಕಾಯ ವ್ಯಕ್ತಿ, ನನ್ನಂತ ವರ್ಚಸ್ಸು ತೇಜಸ್ಸಿನಂತ ವ್ಯಕ್ತಿಯೊಬ್ಬ ಬರುವಾಗ ಈ ಸಭೆಯಲ್ಲಿ ನಮ್ಮನ್ನು ಉಪಚರಿಸುವವರು ಯಾರು ಇಲ್ಲವೇ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ದೂತ ಇಲ್ಲದ ಪ್ರಸಂಗ ಅಂತದೆಯಾ? ಎಲ್ಲಿ ದೂತ ಬರಲಿ? ದೂತ ಮಾಡುವವರೆಲ್ಲ ನಾತನಾಗುತ್ತಾರೆ, ಮತ್ತೆ ದೂತ ಮಾಡುದು ಯಾರು? ಒಳ್ಳೆ ಶಾಭಾಷೆ. ನಾತ ಮಾಡ್ಲಿಕ್ಕೆ ತಯಾರಾದ ಹುಡುಗರೆಲ್ಲ ನರ ಕಳ್ಕೊಂಡು ನಾತರಾಗಿ ಬಿಟ್ಟಿದ್ದಾರೆ. ಅದು ದೂತ ದೇವತೆ ಮಾಡುದು. ಬಹುಶಃ ಈ ವಿಚಾರವನ್ನು ನಾನು ಅರಮನೆಯಲ್ಲಿ ಹೇಳುವಾಗ ಯಾರೋ ನಿನ್ನ ಹತ್ರ ಬಂದು ಹೇಳಿದ್ದಾರೆ ಗುಪ್ತಚಾರಗಳು. ಅದನ್ನು ನನ್ನ ಮುಂದೆ ನೀನು ಪ್ರಯೋಗ ಮಾಡ್ತಾ ಇದೀಯ. ಒಂದು ಗಾದೆಯ ಮಾತುಂಟು. ಯಾವುದು? ಅಪ್ನ ಗರ್ಕ ಪಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ಅಪ್ನ ಗರ್ಕ ಪಿಲ್ಲಿ ಅಪ್ನ ಸಾಮ್ನೆ ಮೀಯ ಅಂತೇಳಿ. ನಮ್ಮನೆ ಬೆಕ್ಕು ನಮ್ಮ ಮುಂದೆಯೇ ಮೀಯ ಅಂತ ಹೇಳುದು. 100 ಶಬ್ದಗಳನ್ನು ಜೋಡಣೆ ಮಾಡಿ ಹಾಕಿದಂತ ನನಗೆ ನನ್ನ ಮುಂದೆ ನಿನ್ನ ಶಬ್ದ ಪ್ರಯೋಗ ಅಲ್ಲ. ಹಾಗಾದ್ರೆ ಹಿಂದಿನಿಂದ ಶಬ್ದಗಳು ಬಂದ್ರು ಬಂದಿತ್ತು, ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತೇನು ತಿಂದಿದೆ ಅನ್ನೋದು ಯೋಚನೆ ಮಾಡು. ಸ್ವಯಂವರಕ್ಕೆ
ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಹ. ಎಲ್ಲವನ್ನು ಸ್ವೀಕರಿಸಿದ್ದೀರಿ ತಾನೆ? ತಿನ್ನುವುದಕ್ಕೆ ನಾನು ತಿನ್ನುವುದು ಇವತ್ತು ಬರಲಿಲ್ಲ, ಪುಣ್ಯಾತ್ಮ. ಅದು ನಂಗೆ ಆಗುದಿಲ್ಲ. ಬೇರೆ ಬೇರೆ ತುಂಬ ಕೆತ್ತಗಳನ್ನು ಹಾಕಿದ್ದಾರೆ. ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇವಲ್ಲ. ಅದುಂಟಾ? ಕುಡಿದು ನಾನು ಯಾವಾಗಲೂ ಕುಡಿಯುವುದು ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇಡುದು. ಅಂದ್ರೆ ಅದು ಹೇಳ್ಬೇಕು, ಅದು ಬೇರೆ ವರ್ಷ ಇಲ್ಲ. ಅರ್ಥ ಆಗ್ಲಿಲ್ಲ. ಕಪ್ಪು ಮತ್ತು ಬಿಳಿ ನಾಯಿ ಚಿತ್ರ ಇರುವುದು ಬೇರೆ ವರ್ಷ ಇಲ್ಲ. ಗೊತ್ತಾಗ್ಲಿಲ್ಲ. ಕಪ್ಪು ಮತ್ತು ನಾಯಿ ಹೇಗೆ 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 ನಿನ್ನ ಅಪ್ಪ ವಾದ್ಯದ ಕುಡಿತಾನೆ. ನನ್ನ ಅಪ್ಪ ಆ ವಿಭಾಗದಲ್ಲೆಲ್ಲ ಬೇರೆ ವಿಭಾಗವಾ? ಆಹಾ, ಅವರ ಮೇಲೆ ಪೂರ್ವ ವಿಶ್ವಾಸ ನನಗುಂಟು. ಯಾವಾಗ ತಗೊಳ್ತಾರೆ ಅಂತ ಹೇಳಿ. ಆಹಾ, ಅವರು ಏನಿದ್ರು ಧರ್ಮದ ಕಾರ್ಯದಲ್ಲಿ ಮಾತ್ರ. ಧರ್ಮ ಸಿಕ್ಕಿದ್ರೆ ನಿಮ್ಮ ಅಪ್ಪ ಒಳ್ಳೆ ಅಯ್ಯೋ, ಹಾಗಲ್ಲ. ಧರ್ಮದಲ್ಲಿ ಮುಂದುವರಿಯುವವರು ಅವರು. ಯಾವ ಕಾರಣಕ್ಕೂ ಅಧರ್ಮದಲ್ಲಿ ಮುಂದುವರಿಯುವುದಿಲ್ಲ. ಆಯ್ತು. ಹಾಗಾದ್ರೆ ವ್ಯವಸ್ಥೆ ಆಗಲಿ. ಹಿರಿಯರಾದಂತಹ ನಿಮ್ಮನ್ನು ಇನ್ನೂ ನಾನು ನಿಲ್ಲಿಸಿ ಮಾತನಾಡಿಸ್ತಾ ಇದ್ದೇನೆ. ಬಂದಂತಹ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ರಕ್ತ ಖಚಿತವಾದಂತಹ ಕಂಬಳಿ ಸಿದ್ಧತೆಯನ್ನು ಮಾಡಿದ್ದೇನೆ. ಅಂದ್ರೆ ರತ್ನ ಎಂಬವಳು ಮಾಡಿದ ಕಂಬಳಿ? ಹಾಗಲ್ಲ, ರಕ್ತ ವೈಡೂರ್ಯಗಳನ್ನು ಸೇರಿಕೊಂಡಿರುವಂತಹ ಕಂಬಳಿ. ನನ್ನ ಆನಂದಕ್ಕೆ ಬೇಕಾದಂತಹ, ನನ್ನ ಖರ್ಚಿಗೆ ಬೇಕಾದಂತಹ ಯಾರೋ ಮಾಡಿದ ಕಂಬಳಿಯಲ್ಲಿ ಕೂತ್ಕೊಳ್ಳೋ ವ್ಯಕ್ತಿತ್ವ ನನ್ನದಲ್ಲ. ನನಗೆ ನನ್ನ ಆರೋಗ್ಯ ಕೆಲವು ಸಲ ಕಾಲು ಎಟುಕುದಿಲ್ಲ ಮಾರೆ, ಕಾಲು ಬಿಚ್ಚದಿದ್ದ. ಹಾಗಾಗಿ ನನ್ನ ಆರೋಗ್ಯಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನೇ ಮಾಡಬೇಕು. ನಮಸ್ಕರಿಸಿದ್ದೀವಿ, ಬನ್ನಿ ಆಸನ ಮಾಡಿ. ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿದ್ದೀರಿ. ಯಾರು ಉತ್ತರ ನಾನು ನೋಡುವಾಗ ಹಾಗೆ ಕಾಣುತ್ತದೆ, ಅದಕ್ಕೆ ಬಂದ ಹಾಗೆ. ಹೌದಾ? ನಾನು ಹಾಗೆ ಹೇಳಿದ್ದಲ್ಲ. ನಿಮ್ಮ ಕುಟುಂಬದ ಸದಸ್ಯರಿಗೆ ಕೊಟ್ಟಂತಹ ಆಮಂತ್ರಣಕ್ಕೆ ಉತ್ತರವಾಗಿ ಇವರೆಲ್ಲರೂ ಬಂದು ಸೇರಿದವರಿದ್ದಾರೆ. ಹೌದು. ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಹ. ಅಪ್ಪಯ್ಯ, ಬಂದಂತಹ ಸಕಲರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಹುಡುಗಿ ಸಖತ್ತಾಗವಳೆ, ಹುಡುಗಿ ಸಖತ್ತಾಗವಳೆ. ಮಗನೇ, ನಿನಗೆ ಬೇಕಾದಂತಹ ವರ್ಣವನ್ನು ನೀನೇ ಆರಿಸಿಕೊ. ಬಹಳಷ್ಟು ಮಂದಿ ಇದ್ದಾರೆ. ಹೌದಪ್ಪ. ಆದ್ರೆ ಇವು ಯಾರ ಪೂರ್ಣ ಪರಿಚಯ ನನಗಿಲ್ವಲ್ಲ. ಮಗನೇ, ಅರಸನ ಪರಿಚಯ ಮಾಡಿಸು. ಸಹೋದರಿ, ಧರಣಿಗಲದ ಪ್ರಥಮ ತಂಬಿರಲು ರೇಣುಕಜ ತರುಣಿ ಭಗಿನಿಗೆ ಬರ ಪರಿಚಯ ಬದೀಸುತ್ತಿವೆ. ಸ್ವಾಮಿ ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ಸುಲೋಚನ ಎಂಬುದಾಗಿ. ಸುಲೋಚನ, ಸೋಮೇಶ್ವರ. ಸುಮ್ಮನೆ ಮಾತಾಡು. ನೀವು ಕುಲಶೇಖರ. ಕುಲಶೇಖರ ಬಾಂಗ್ರ. ಹೌದು. ಬಾಂಗ್ರ ಹೇಳ್ತೀವಿ. ಸಹೋದರಿ, ಇವರಲ್ಲಿ ಯಾರಾದೀತು? ಹೌದಾ? ನಡೀಣ, ಮುಂದೆ ಹೋಗೋಣ. ನನ್ನ ತಂಗಿಗೆ ನನ್ನ ವಿಷಯದ ಬಗ್ಗೆ ಹೇಳು, ನನ್ನ ವಿದ್ಯುತ್ತಿನ ಬಗ್ಗೆ ಹೇಳು, ನನ್ನ ಪರಾಕ್ರಮದ ಬಗ್ಗೆ ಹೇಳು, ನನ್ನ ತೇಜಸ್ಸಿನ ವರ್ತಸ್ಸಿನ ಬಗ್ಗೆ ಹೇಳು. ಉತ್ತಮ ಮಾಡಿ ಹೇಳು ವಿಷಯ. ಸ್ವಾಮಿ ಬೇಸರಿಸಬೇಡಿ. ಇಲ್ಲಪ್ಪ, ನರ ನನಗೆ ಹುಟ್ಟುವಾಗಲೇ ಹೋಗಿ ಎಂತೆಂಥ ಪ್ರಕರಣದಲ್ಲಿ ನಾನು ಬೇಸರ ಮಾಡಲಿಲ್ಲ ಮಾರ, ಇದೊಂದು ಬೇಸರ ಮಾಡಿದೆ. ಹಾಗಲ್ಲ, ನಿಮ್ಮ ಪರಿಚಯ ಆಗಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉದ್ದನಾಮದವರಿದ್ದಾರೆ, ಅಡ್ಡನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಉದ್ದಡ್ಡ ನಾಮದವರಿದ್ದಾರೆ, ಗೋಪಿಚಂದನ ಹಾಕಿದವರಿದ್ದಾರೆ, ಪೊಚ್ಚಿಟ್ಟವರಿದ್ದಾರೆ. ನಿಮಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಲ್ಲ. ನಾನು ಯಾರಿಗೂ ನಾಮ ಹಾಕಲಿಲ್ಲ. ತಿರುಗಾಟದಲ್ಲಿ ನನಗೆ ನಾಮ ಹಾಕಿ ಹೋದವರು ಬಿಟ್ಟರೆ ನಾನು ಯಾರಿಗೂ ನಾಮ ಹಾಕಿಲ್ಲ. ಹಾಗಲ್ಲ, ನಿಮ್ಮ ಶುಭನಾಮಾಂಕಿತ ಹೇಗೆ ಅಂತ. ನನ್ನ ಶುಭನಾಮಾಂಕಿತವನ್ನು ಪ್ರಶ್ನೆ ಮಾಡ್ತಾ ಇದೆಯಾ? ವೇದ ಗರ್ಭನೆಂದೇ ನನ್ನ ಶುಭನಾಮಾಂಕಿತ. ವೇದ ಇದ್ದರೆ ನಿಮ್ಮ ತಾಯಿಯ ಹೆಸರೇ? ನಿಮ್ಮ ಅವ್ರ ವಿಷಯಕ್ಕೆ ನಾನು ಕೈ ಹಾಕಲಿಲ್ಲ. ವೇದ ಎನ್ನುವಳು ಪಕ್ಕದ ಮನೆಯ ಹೆಂಗಸು. ಅವಳಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದಂತ ವೇದ ಗರ್ಭನೆಯಿಂದ ನಮ್ಮನ್ನು ಸಂಬೋಧಿಸಿದೆ.
ನಿಮ್ಮ ಊರು ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಯ ಅಳಂ ಪಿಂಪುಗರ್ ಮಾಗರ್ ಮಾಣಿಸರೇ ಮಾಣಿಸರು ಅಂತವರಾಗಿ ಪುಟ್ಟಲು ಮರಿದುಂಬಿಯಾಗಿ ಮೇಲು ಕೋಗೆಯಾಗಿ ಪುಟ್ಟುವುದು ಎನ್ನುವಂತ ಕವಿವಾಣಿಯನ್ನು ಕೇಳಿದ್ಯಾ? ಕವಿಗಳು ಅನೇಕ ಹೇಳಿದ್ದಾರೆ, ಇದರಲ್ಲಿ ನೀವು ಯಾವುದು ಹೇಳು? ನನ್ನ ವಿಷಯವನ್ನೇ ಕವಿಗಳೇ ಬರೆದದ್ದು, ಬರೆದನ್ನೇ ಬಾಯಿಪಾಠ ಮಾಡಿ ಹಾಕುವುದು ಬಿಟ್ಟರೆ ಬೇರೆಯವರ ಗೂರ್ಜರ ದೇಶದ ಅರಸನರು. ಗೂರ್ಜರ ಅಲ್ಲ, ಗೂರ್ಜರ. ಸಹೋದರಿ, ಇವರ ಆದಿತ್ಯ ಇವರ ಹೌದು 20ರಲ್ಲೇ ಹೀಗೆ, ಈ 70ರಲ್ಲೇ ಹೇಳ್ಬೋದು. ಬೇಡ ನನಗೆ. ಅತಿ ಚಪ್ಪಾಳೆ. ಕೊನೆ ನಿನ್ನ ತಂಗಿಯು ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. ಗಾದೆಯ ಮಾತು ಇರುವುದು ಹೇಗೆ? 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರುವಾಗಬಾರ್ದು ಅಂತೇಳಿ. ನಮಗೆಲ್ಲ 20ರಲ್ಲಿ ಅವಕಾಶ ಸಿಗಲಿಲ್ಲ, 70ರಲ್ಲಿ 4 ಪಟ್ಟು ಮಾಡಿ ಕಳಿಸ್ತೀರಿ. ಹೇಳು ಹೇಳು. ಪೂರ್ಣ ಸರಿ ಇರ್ಬೋದು. ಮಳೆ ಬಂದು ಚೂರು ಒದ್ದಾಗಿದೆ. ಸಹೋದರಿ, ಇಲ್ಲಿ ನೋಡು, ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಹುಗಳುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ಅರ್ಜುನ ಇವರ ಹೌದು. ಅರಸಕದ ಮೇಲೆ ಸುತ ಸಾತಿರದ ಕಲಗಳಿಗ ಹುಳವೆನುತ ನಕ್ಕಡವಳು. ಅಣ್ಣ ನೋಡಣ್ಣ ಅವರನ್ನ, 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡ ಅವರು. ಅಂದ್ರೆ ಇವರು ಮಳೆಗಾಲದಲ್ಲಿ ಅಂಗಡಿಯಲ್ಲಿ ಹೋಗುವ ಜಾಸ್ತಿ ಬಿಡುವ, ಮಳೆಗಾಲದಲ್ಲಿ ಜೋರು ಗುಡುಗು ಬರುವಾಗ ಹುಟ್ಟುವ ಹಣಪೆ. ಚರಿತರೊಂದಿಗೆ ಮೌನಿ ಪರಿವಾರದ ಕೆಣಿಕೆ ಅರುಹುತ್ತಿದೆ. ಮಹರ್ಷಿಗಳ ಮಗನಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯಗೆ ಬಡಿಸಿ ನಡೆದರುತ್ತ ಅರಗುವರಿ ತಮದಗ್ನಿ ಕೊರಳಿ ಕಿಕ್ಕಿದಳ ಅವರನ ಬಾಲಿಕೆಯ. ಹೇಳಿ ಎಲ್ಲರೂ. ಚಕ್ರವರ್ತಿಯಾದಂತಹ ನಾನಿರುತ್ತಲು, ಬೇರೆ ಬೇರೆ ದೇಶಗಳಿಂದ ಬಂದಂತಹ ಅರಸು ಮಕ್ಕಳು ನೀವೆಲ್ಲ ಇರುತ್ತಲು, ಒಬ್ಬ ಮುನಿಗೆ ಇವಳು ಮಾಲೆಯನ್ನು ಹಾಕಿದ್ದಾಳಂತ ಹೇಳಿದ್ರೆ ಇದು ಅಪಮಾನ, ಅವಮಾನ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹವಾಮಾನ ಸರಿ ಇಲ್ಲ, ಹವಾಮಾನ ಸರಿ ಇಲ್ಲ. ನೀನೇನು ಮಾಡುವೆ? ನಾನು ಸುಮ್ಮನೆ ಉಳಿದ್ದೇನೆ. ತುಂಬಿದಂತ ಸಭೆ ನಮಗೆಲ್ಲರಿಗೂ ಅಪಮಾನ ಮಾಡ್ತಾ ಇದೆ. ವೀರಾದಿ ವೀರ ಕ್ಷತ್ರಿಯರನ್ನ ಹಾಗಂತೇಳಿ ನಮಗೆ ಅಪಮಾನ ಆಗಿದೆ ಅಂತೇಳಿ ನಾವೇನು ಸುಮ್ಮನಿಗೆ ತಿಳಿದವರನ್ನು ಮಾತಾಡಿ ನಾವು ಕ್ಷತ್ರಿಯರು ಎಲ್ಲಿದ್ದೇವೆ, ಹೇಗಿರ್ತೇವೆ ಅಂತೇಳಿ ಶಿವನ ಸರಿ ಮಂಚದಲ್ಲಿ ಕನಸಿಗೆ ಭವನ ಸಮಗತ್ತಿಗೆಗಳಲ್ಲಿ ವಾಸ್ತವದಲ್ಲಿ ಸೋಂಕಿನಲ್ಲಿ ಕುಳ್ಳಿ ಹರಿವಿನ ಪಾಲರು ಅಸದೆಯ ಮಾರನಿಧಿಗಳ ಮುಂದೆ ಏನು ಯೋಗ್ಯತೆಯನ್ನು ಕಂಡಿದ್ದಾರೆ. ಜಮಖಂಡಿಯಲ್ಲಿ ಜಮಖಂಡಿ ಋಷಿ, ಜಮದಗ್ನಿ ವಿಚಿಕ ಋಷಿಯ ಮಗ, ವಿಚಿಕರಿಂದ ಮುಖ ಜಮದಗ್ನಿ ಋಷಿ ಏನು ಯೋಗ್ಯತೆಯನ್ನು ಕಂಡಿದ್ದಾಳೆ. ನಾವಾದ್ರೂ ಮಾಂಸ ಕಂಡಗಳನ್ನು ತಿಂದು ಗಟ್ಟೆ ಬಟ್ಟೆಯನ್ನು ಗಟ್ಟಿಯಾಗಿಸುವ ವೀರ ಯೋಧರು ನಾವು. ಅವನಾದ್ರೂ ತಿನ್ನುವುದು ಯಾವುದು? ಕಂದ ಮೂಲ ವ್ಯಾಧಿಗಳನ್ನು ಸೇವಿಸಿ ಆಯ್ತಲ್ಲ, ಹೋಯ್ತಲ್ಲ. ಹೋಯ್ತಾ? ಮೂಲ ವ್ಯಾಧಿ ಅಲ್ಲ ಅದು, ಖಂಡ ಮೂಲಾದಿಗಳನ್ನು. ಆ ಕಂಡ ಮೂಲಾದಿಗಳನ್ನು ಸೇವಿಸಿ ಬದುಕೊಂಡವ ಅವರಿಗೆ ಯಾವ ಸುಖ ಗೊತ್ತಾನು? ನಾನಾದ್ರೂ ಆಗ್ಲೇ ಎದ್ದಿದ್ದೇನೆ. ಕೇಳು ಮರ್ಯಾದೊಡೇನು, ಹುಳಿ ಪಸುಳೆಯಾದೊಡೇನು, ಹುಳಿ 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 ಹುಳಿಯ ಹುಳಿ 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 ಪಸುಳೆಯಾದೊಡೇನು, ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ಕರೆದು ಬುದ್ಧಿವಂತರಿಗೆ ದಾರಿ. ಕೆಮ್ಮನಿದ್ದರೆ ಕೇಳು, ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಈ ವಿಪರೀತ ಪಾನ ದುರೀನವಾದ ಪವಿತ್ರವಾದ ಕತ್ತಿ ನಮ್ಮನ್ನ ಕತ್ತನ್ನು ಕತ್ತರಿಸಿ ಎತ್ತರ ಮನವಿನಲ್ಲಿ ಕೆತ್ತರಾಗಬೇಕೆನ್ನುವ ಉಲ್ಲಾಸದಿಂದ ಹೊರಟಿ ನಾನು ಕತ್ತರಿಸಬೇಕಿತ್ತು. ವಿವೇಕಾನಂದನ್ನು ಎಚ್ಚರಿಸಿದ್ದು ತುಳುನಾಡಿನ ವಿವೇಕಾನಂದ ಎಚ್ಚರಿಸಿದ್ದು. ಒಂದು ವೇಳೆ ಅವರ ತಲೆಯನ್ನು ನಾನು ಕಳೆದರೆ ಹೊಸ ಮದುಮಗಳವಳು ಅವಳ ವಿಧವೆಯಾಗಿ ನನಗೆ ಶಾಪ ಕೊಟ್ಟರೆ 3 ತಲೆಮಾರಿಗೆ ಅದಕ್ಕೆನ್ನು ದನಕ್ಕಾಗಿ ನಾನು ಸುಮ್ಮನಿದ್ದೇನೆ.
ನಾನಾದ್ರೂ ಯುದ್ಧ ಮಾಡಲಿಕ್ಕೆ ಎದ್ದದ್ದು ಹೌದು. ಕತ್ತಿ ವರ್ಷದಲ್ಲಿ ನಾನು ಪಳಗಿದ್ದೇನೆ ಅನ್ನೋದು ತೋರಿಸಲಿಕ್ಕೆ ಬೇಕಾಗಿ ಕತ್ತಿಯನ್ನು ಕೆಳಪಿಸಿ ತಂದು ಮುಂದೆ ಹೋದದ್ದು. ಆದ್ರೆ ಏನು ಮಾಡುದು ಹೇಳು, ನಾನಾದ್ರೂ 4 ವೇದ 6 ಶಾಸ್ತ್ರ 18 ಪುರಾಣ ನಿಮಂತಾದಿಗಳನ್ನು ಕಂಠಪಾಠ ಮಾಡಿಕೊಂಡು ಬಂದಂತ ನನ್ನನ್ನು ಯಾರಾದ್ರೂ ವಾದ ವಿವಾದದಲ್ಲಿ ಸೋಲಿಸ್ತಾರೆ ಅಂತ ತಿಳ್ಕೊಂಡಿದೆ. ಅಷ್ಟಾವಧಾನಿ ಬರಲಿ, ದಶಾವಧಾನಿಗಳು ಬರಲಿ, ಅವರನ್ನು ಸೋಲಿಸಿ ಇವಳು ನಾನು ಕಂಕನಾಡಿಯಲ್ಲಿ ಇಟ್ಕೊಂಡು ಹೋಗ್ತಿದ್ದೆ. ಅಂದ್ರೆ ನನ್ನ ಭವಿಷ್ಯ ಅಷ್ಟು ಅಂತ ನಾನು ತೋರಿಸ್ತಾ ಇದ್ದೆ. ಆದ್ರೆ ಏನು ಮಾಡುದು ಹೇಳು, ಕೊನೆಗೆ ನನಗೆ ವಿವೇಕ ಎಚ್ಚರಿಸಿತು. ಇವಳನ್ನು ನಾನು ಮದುವೆಯಾದ್ರೆ ಇವಳ ಪತಿ ನಾನಾದರೆ ಸಾವಿರ ಮಂದಿಯ ಕಾಲು ಹಿಡಿಬೇಕಾಗ್ತದೆ. ಆ ಮದುವೆಯ ವಿಷಯಕ್ಕೆ ನಾನು ತಿಳಂಜಲಿ ಕೊಟ್ಟಿದ್ದೇನೆ. ಅವಳ ಪತಿ ನಾನಾಗುವುದಿಲ್ಲ. ಮುಂದಿನ 2 ವರ್ಷದಲ್ಲಿ ಒಂದು ಮಠದ ಯತಿ ಆಗ್ತೇನೆ ನಾನು. ಯತಿ ಆದಾಗ ಸಾವಿರ ಮಂದಿ ನನ್ನ ಕಾಲಿಡಿತಾರೆ ಎನ್ನುವ ವಿಶ್ವಾಸ ನನಗುಂಟು. ಹಾಗಾಗಿ ಅದಕ್ಕೆ ತಿಳಂಜಲಿಯನ್ನು ಕೊಟ್ಟಿದ್ದೇನೆ. ಮತ್ತು ಯೋಚನೆ ಮಾಡಿದ್ದೇನೆ, ಹುಡುಗಿ ನೋಡ್ಲಿಕ್ಕೆ ಚಂದ ಇದ್ದಾಳೆ, ಉರುಟಿದ್ದಾಳೆ. ಯಾರೋ ಹೇಳಿದ್ರು ನಿನಗೆ ಮದುವೆ ಆಗ್ಬೇಕು ಅನ್ನೋ ಆಸೆ ಉಂಟು, ಈಗಲೇ ಯಾವ್ದಾದ್ರು ಹುಡುಗಿಯನ್ನು ಪಟಾಯಿಸು, ಇಲ್ಲದ್ರೆ ಯಾರೋ ಪಟಾಯಿಸಿದ ಹುಡುಗಿ ಮುಂದೆ ನಿಮಗೆ ಸಿಗಬಹುದೆಂದು ವಿಚಾರವನ್ನು ಯಾರೋ ಯುವಕರು ಹೇಳಿದ್ದರಿಂದ ನಾನು ಅವಸರವಾಗಿ ಓಡಿ ಬಂದೆ. ಮತ್ತೆ ನೋಡುವಾಗ ಇವಳು ಉರುಟು ಬದನೆಕಾಯಿ ತರ ಇದ್ದಾಳೆ. ಈ ಬದನೆಕಾಯಿ ಉರುಟು ತಗೊಂಡೋಗಿ ಮನೆಯಲ್ಲಿ ಹೋಗಿ ತುಂಡು ಮಾಡುವಾಗ ಅದರೊಳಗೆ ಹುಳ ಇರ್ತದೆ. ಅದಕ್ಕೆ ವೃಂತಾಕ ಪಾಕ ಅಂತ ಹೇಳುದು. ತಿನ್ಲಿಕ್ಕಲ್ಲ ಬಿಡ್ಲಿಕ್ಕಲ್ಲ, ತಿನ್ಲಿಕ್ಕೆ ಆಗುದಿಲ್ಲ, ಬಡಿಸಲಿಕ್ಕೆ ಬೇಸರ ಆಗ್ತದೆ. ಹಾಗಾಗಿ ಅದನ್ನು ಬಿಟ್ಟೆ ನಾನು. ಸತ್ಯ ಹೇಳು, ನೀನು ಶಾಸ್ತ್ರ ಏನಲ್ಲ, ಈಗ ಯಾರು ನೀನು? ಶಾಸ್ತ್ರೀಯ ನೀನಲ್ಲ. ಸತ್ಯ ಹೇಳು. ಸತ್ಯ ಹೇಳ್ಬೇಕಿದೆ. ನಾನು ಸತ್ಯವನ್ನು ಸುಳ್ಳು ಮಾಡಿ ಹೇಳ್ತೇನೆ. ನಾನು ಸತ್ಯವನ್ನು ಸುಳ್ಳು ಮಾಡಿ ಹೇಳ್ತೇನೆ. ಸತ್ಯವಂತ ಹೇಳು. ನಾನು ಕ್ಷಾತ್ರಿಯನಲ್ಲ. ಮತ್ತೆ ನಾನೊಬ್ಬ ದೇಶದ ಬೆನ್ನೆಲುಬು, ರೈತನ ಮಗ ನಾನು. ರೈತರಿಗೆ ಯಾವ ಹುಡುಗಿಯೂ ಒಲಿಯುವುದಿಲ್ಲ, ಯಾವ ಹುಡುಗಿಯೂ ತಿರುಗಿ ನೋಡುವುದಿಲ್ಲ, ಯಾವ ಮನೆಯವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವುದಿಲ್ಲ. ನಾನು ಮೊನ್ನೆ ಪ್ರೇಮಿಗಳ ದಿನಾಚರಣೆಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು 1 ತಿಂಗಳು ಸುತ್ತಾಡಿದ್ದೇನೆ. ಯಾವ ಹುಡುಗಿಯೂ ನನ್ನ ಮುಸುಳನ್ನು ನೋಡಲೇ ಇಲ್ಲ. ಹಾಗಾಗಿ ನನ್ನಂತ ನೂರಾರು ಯುವಕರನ್ನು ಒಟ್ಟು ಸೇರಿಸಿ ಮಂತ್ರಿಗಳಿದ್ದಲ್ಲಿಗೆ ಭೇಟಿಯಾಗಿ ಒಂದು ನಿಯೋಗವನ್ನು ಕೊಟ್ಟಿದ್ದೇವೆ. ನಮಗೆ ತಗೊಂಡು ಹೋಗಿದ್ದೇವೆ. ನಾನು ಹೇಳಿ, ಮಂತ್ರಿಗಳೇ, ರೈತರ ಮಕ್ಕಳನ್ನು ಯಾವ ಹೆಣ್ಮಕ್ಳು ತಿರುಗಿ ನೋಡುವುದಿಲ್ಲ, ನಮ್ಗೆ ಏನಾದರೂ ಒಂದು ಪರಿಹಾರ ಕೊಡಿ ಅಂತ ಹೇಳುವಾಗ ಆಗ ಮಂತ್ರಿಗಳು ಘೋಷಣೆ ಮಾಡಿಬಿಟ್ರು, ರೈತರ ಗಂಡು ಮಕ್ಕಳನ್ನು ಯಾವ ಹೆಣ್ಣು ಮಕ್ಕಳು ಮದುವೆ ಆಗ್ತಾರೋ ಅವರಿಗೆ 5 ಲಕ್ಷವನ್ನು ಕೊಡಲ್ಪಡ್ತದೆ ಅಂತ ಘೋಷಣೆ ಮಾಡಿಬಿಟ್ರು. ಹಾಗಾಗಿ ನಾನು ಈ ವೇಷ ಮಾಡ್ಕೊಂಡು ಬಂದೆ. ರೈತರನ್ನು ಮದುವೆ ಹಾಕಿ ಅಂತ ಹೇಳಿದವಳು ಒಬ್ಬಳು ಮಾತ್ರ, ಲಕ್ಷದ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗಾಗಿ ನಾನು ಸತ್ಯ ಹೇಳ್ತೇನೆ, ನಾನು ಇದು ಬೇಡ, ನನಗೆ ಯಾವುದು ಬೇಡ, ನಾನು ಬೇಡ. ಮದುವೆ ಆಗ್ಬೇಕೆನ್ನುವ ಆಸೆಯಿಂದ ಬಂದೆ, ಆಗ್ಲಿಲ್ಲ. ಹೋಗ್ಬೇಕಂತಲೇ ಮನಸ್ಸುಂಟು, ಹೋಗ್ಲಿಕ್ಕೆ ದಾರಿ ಇಲ್ಲ. ಆಧಾರಿಲ್ಲ. ಅಪ್ಪ ಮಕ್ಕಳು ಕೋಳಿ ಬಗ್ಗೆ ವಿಷಯ ಮಾತಾಡ್ತಿದ್ದಾರೆ. ಅಂತರಂಗದಿಂದ ಬಹಿರಂಗ, ಈ ರಂಗದಿಂದ ಒಳರಂಗಕ್ಕೆ. ದಯವಿಟ್ಟು ಯಾರು ಬೇಸರ ಮಾಡಬೇಡಿ. ನಾನು ಬಂದಾಗ ಚಪ್ಪಳೆಯನ್ನು ಹೇಗೆ ನನ್ನನ್ನು ನೀವು ಆಹ್ವಾನಿಸಿದ್ದೀರೋ ಹಾಗೆ ಹೊರಡುವಾಗಲೂ ಅದೇ ಚಪ್ಪಳೆಯನ್ನು ನಾನು ಬೀಳ್ಕೊಡ್ಬೇಕಾಗಿದೆ ಅಂತ ಅಗತ್ಯವಿದ್ದು ಇನ್ನೊಂದು ಬರ್ತೀನಿ. ಧನ್ಯವಾದ.